ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗುರುಪ್ರಸಾದ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಉಡುಪಿಯ ಕೃಷ್ಣಮಠ, ಉಡುಪಿಯ ಒಂದು ದೇವಸ್ಥಾನ, ಒಂದು ಧಾರ್ಮಿಕ ಕ್ಷೇತ್ರ. ಅಸಂಖ್ಯಾತ ಭಕ್ತರು ಇಲ್ಲಿ ಇದ್ದಾರೆ. ಹಾಗೆಯೇ ಇಲ್ಲಿ ಅಸಂಖ್ಯಾತವಾಗಿ ವಿವಾದಗಳು ಕೂಡ ಬೆನ್ನತ್ಕೊಂಡಿವೆ. ಸೊ ಇಲ್ಲಿ ಇದೀಗಷ್ಟೇ ಒಂದು ವಿವಾದವನ್ನು ನಡೆದಿರುವಂಥದ್ದು. ಒಂದು ಏಪ್ರಿಲ್ 15ನೇ ತಾರೀಕು ಒಂದು ವಿವಾದ ನಡೆದಿದೆ. ಏನಪ್ಪ ಅಂತಂದರೆ, ಊಟಕ್ಕೆ ಕುಂತಹ ಒಬ್ಬ ಭಕ್ತೆಯನ್ನು ಅದೇ ಒಂದು ಕಾಲದಲ್ಲಿ ಮೇಲೆ ಇಳಿಸಿ ಅವರನ್ನು ಹೊರಗೆ ಕಳಿಸಲಾಗಿದೆ. ಸೊ ಇಂಥ ಒಂದು ಘಟನೆ ಕೂಡ ಉಡುಪಿಯಲ್ಲಿ ನಡೆದಿರುವಂಥದ್ದು. ಬನ್ನಿ, ಒಟ್ಟಾರೆ ಅಲ್ಲಿ ಏನು ನಡೀತು ನೋಡೋಣ. ಎಸ್, ಉಡುಪಿಯ ಕೃಷ್ಣ ಮಠದಲ್ಲಿ ಎಲ್ಲರಿಗೂ ಭೋಜನಕ್ಕೆ ಅವಕಾಶವಿದೆ. ಆದರೆ ಏಪ್ರಿಲ್ 15ನೇ ತಾರೀಕು ನಡೆದಿರುವಂಥ ಘಟನೆ ಏನಪ್ಪ ಅಂತಂದರೆ, ಒಬ್ಬ ಭಕ್ತೆ ಸುನೀತಾ ಶೆಟ್ಟಿ ಅನ್ನೋರು ವನಿತಾ ಶೆಟ್ಟಿ ಅನ್ನೋರು ಊಟಕ್ಕೆ ಕೂತಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಆಕೆ ಒಬ್ಬ ಉಪನ್ಯಾಸಕಿ, ವಿದ್ಯಾವಂತೆ ಕೂಡ. ಇದೇ ರೀತಿ ನೀವೇನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಉಡುಪಿಯಲ್ಲಿ ಒಂದು ಭೋಜನ ವ್ಯವಸ್ಥೆ ಇರುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಉಡುಪಿಯ ಕೃಷ್ಣನ ದರ್ಶನಕ್ಕೆ ಹೋದಂಥ ಒಬ್ಬ ಮಹಿಳೆ ಊಟಕ್ಕೆ ಕೂತಿರ್ತಾರೆ. ಕೃಷ್ಣನ ಪ್ರಸಾದವನ್ನು ಸ್ವೀಕರಿಸುವ ಒಂದು ನಿಟ್ಟಿನಲ್ಲಿ ಎಲ್ಲರ ಜೊತೆಗೆ ಆಕೆ ಕೂತ್ಕೊಂಡಿರ್ತಾರೆ. ಆದರೆ ಮತ್ತೆ ಜಾತಿ ವಿಚಾರದಲ್ಲಿ ಆಕೆಯನ್ನು, ಅಂದರೆ ಊಟಕ್ಕೆ ಕುಂತಿರುವಂಥ ಆಕೆ ಒಬ್ಬ ಭಕ್ತೆಯನ್ನು, ಆಕೆ ಬಂಟ ಸಮುದಾಯಕ್ಕೆ ಸೇರಿರುವಂಥ ಮಹಿಳೆ, ಆ ಒಂದು ವ್ಯಕ್ತಿಯನ್ನು, ವನಿತಾ ಶೆಟ್ಟಿ ಅವರನ್ನು ಭೋಜನ ಶಾಲೆಯಿಂದ ಹೊರಕ್ಕೆ ಕಳಿಸಲಾಗುತ್ತೆ. ಏನು ಕಾರಣ ಅಂತಂದರೆ, ಆಕೆ ಬಂಟ ಸಮುದಾಯದ ಮಹಿಳೆ ಅನ್ನೋ ಕಾರಣಕ್ಕೆ ಬ್ರಾಹ್ಮಣ ಪಂಕ್ತಿಯಿಂದ ಅವರನ್ನು ಹೊರಗೆ ಕಳುಹಿಸಲಾಗಿದೆ. ಮಠದ ಆಡಳಿತ ಮಂಡಳಿಯ ಒಂದು ಈ ವರ್ತನೆಗೆ ಉಪನ್ಯಾಸಕಿಯಾದಂಥ ವನಿತಾ ಅವರು ತೀವ್ರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಎಸ್, ಈ ಒಂದು ಘಟನೆ ನಡೀತು. ಈ ಘಟನೆ ನಡೆದಾದ್ಮೇಲೆ ಅಲ್ಲಿಂದ ಒಂದು ಅವಮಾನಿತರಾದಂಥ ವನಿತಾ ಶೆಟ್ಟಿ ಅವರು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಆ ಘಟನೆ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ರು ಕೇಳೋಣ. ನಾನು ಊಟಕ್ಕೆ ಕೂತ್ಕೊಂಡಾಗ ನನ್ಗೆ ಗೊತ್ತಿಲ್ಲ, ನನಗೆ ನೂರಾರು ಜನ ಊಟಕ್ಕೆ ಕೂತಿದ್ರು. ನನ್ನೊಬ್ಬಳನ್ನೇ ನನ್ನ ಹತ್ರ ಬಂದು ನಿನ್ನ ಜಾತಿ ಯಾವುದು, ನೀನ್ ಯಾವ ಊರಿನವಳು, ಯಾವ ಮಠಕ್ಕೆ ಸೇರಿದವಳು ಅಂತ ಕೇಳಿದ್ರು ಮೇಡಮ್. ಅವಾಗ ನಾನು ಸ್ಥಳೀಯಳು, ನಾನು ಉಡುಪಿಯವಳೆ, ನಾನು ಯಾವ ಮಠಕ್ಕೂ ಸಂಬಂಧಪಟ್ಟವಳಲ್ಲ, ನಾನು ಬಣ್ಸ್ ಜಾತಿಯವಳು ಅಂತ ಹೇಳಿದೆ. ಹಾಗಾದ್ರೆ ನಿಮ್ಮ ಜಾತಿಯವರಿಗೆ ಇಲ್ಲಿ ಊಟಕ್ಕಿಲ್ಲ, ನೀವು ಹೊರಗೆ ಹೋಗಿ ಅಂತ ಕೈ ತೋರಿಸಿ ಹೊರಗೆ ಕಳ್ಸಿದ್ರು ಮೇಡಮ್. ಓಕೆ, ಯಾರೆಲ್ಲ ಇದ್ರು ಅಂದ್ರೆ ಅಲ್ಲಿ ಮುಖ್ಯ ಅಲ್ಲಿ ಉಸ್ತುವಾರಿ ತಗೊಂಡವರು ಇದ್ರ, ಅಲ್ಲಿ ಊಟದ ಇದು ಅಥವಾ ಬಳಸುವವರು ಇದ್ರ, ಅಂದ್ರೆ ನಿಮ್ಗೆ ಮಾತಾಡಕ್ಕೆ ಅವಕಾಶ ಕೊಟ್ರ? ಅಲ್ಲಿ ನನ್ನ ಹತ್ರ ಕೇಳಿದ್ರು, ನಿಮ್ಮ ಜಾತಿ ಯಾವುದು, ನಿಮ್ಮ ಮಠ ಯಾವುದು, ನೀವು ಯಾವ ಪಂಗಡಕ್ಕೆ ಸೇರಿದವರು ಅಂತ ಕೇಳಿದಷ್ಟೇ. ಮತ್ತೆ ನನಗೆ ಯಾವ ಮಾತಾಡಕ್ಕೂ ಇದು ಕೊಡ್ಲಿಲ್ಲ. ನೀವು ಹೊರಗೆ ಹೋಗಿ ಅಂತ ಕೈ ತೋರಿಸು. ನಾನು ಒಂದು ಮಾತು ಹೇಳಿ, ನನಗೆ ತುಂಬಾ ನೋವಾಯ್ತು. ನಾನು ಒಂದು ಮಾತು ಮಾತಾಡ್ಲಿಲ್ಲ. ಯಾಕಂದ್ರೆ ಅಷ್ಟೂ ಜನ ಕೂತಳು, ಕೇವಲ ನನ್ನೊಬ್ಬಳನ್ನೇ ಜಾತಿ ಯಾವುದು, ನಿಮ್ಮ ಪಂಗಡ ಯಾವುದು, ನಿಮ್ಮ ಮಠ ಯಾವುದು, ಮತ್ತಿನ್ಯಾರನ್ನೂ ವಿಚಾರಿಸಲಿಲ್ಲ. ಅಷ್ಟು ಜನರಲ್ಲಿ ಮತ್ತಿನ್ಯಾರನ್ನೂ ನನ್ನೊಬ್ಬಳನ್ನೇ ವಿಚಾರಿಸಿದ್ದು. ಕನಿಷ್ಠ ಅಲ್ಲಿ ಊಟಕ್ಕೆ ಕೂತಂತ ಬ್ರಾಹ್ಮಣರಲ್ಲಿ ಯಾರು ಕೂಡ ಇದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ವಾ? ಪರವಾಗಿಲ್ಲ ಕೂತಿದ್ದಾರೆ ಅಂತ ಯಾರು ಹೇಳಿಲ್ಲ ಮೇಡಮ್, ಯಾರು ಹೇಳಿಲ್ಲ. ಇವನ್ ನನಗೆ ಗೊತ್ತಿದೆ, ಆ ಊಟದ ಕೂತಿದ್ದು ನಾನೊಬ್ಬಳೆಲ್ಲ ಬ್ರಾಹ್ಮಣರಲ್ಲದವಳು, ನಾನೊಬ್ಬಳೆಲ್ಲ ಬೇರೆಯವರು ಇದ್ರು ಅಂತ ನನ್ಗೆ ಗೊತ್ತಿದೆ. ಅವ್ರು ಯಾರನ್ನೂ ಕೇಳಿದ್ರೆ ಪರ್ಟಿಕ್ಯುಲರ್ ಆಗಿ ನನ್ನೊಬ್ಬಳನ್ನೇ ಅಲ್ಲಿ ಕರೆದು, ನೀವು ಹೊರಗೆ ಹೋಗಿ, ನೀವು ಬ್ರಾಹ್ಮಣ ಜಾತರ ಅಲ್ವಲ್ಲ, ನೀವು ಹೊರಗೆ ಹೋಗಿ ಅಂತ ಹೇಳಿದ್ರೆ, ಮಠ ಯಾವುದು, ಜಾತಿ ಯಾವುದು, ಯಾವ್ರನ್ನವಳು ಕೇಳಿ, ನಾನು ಬ್ರಾಹ್ಮಣ ಜಾತಿಯ ಅಲ್ಲದವಳು ಅಂತ ಹೇಳಿ ನನ್ನನ್ನು ಹೊರಗೆ ಕಳಿಸಿದ್ರು. ನೀವು ಹೊರಗೆ ಹೋಗಿ ಮೇಡಮ್ ಅಂತ. ಏನ್ ಹೇಳ್ತೀರಾ ಈ ಬಗ್ಗೆ? ಮತ್ತೆ ಈಗ ಏನ್ ಕ್ರಮ ತಗೋಬೇಕು ಅಂತೀರಾ? ನಮ್ಮಂತ ಭಕ್ತರು ಮಾನಸಿಕ ಸಮಾಧಾನಕ್ಕಾಗಿ ದೇವಸ್ಥಾನಕ್ಕೆ ಹೋದಾಗ ಒಂದು ಪಂಕ್ತಿಯಲ್ಲಿ ಕೂತಾಗ ಒಬ್ಬರನ್ನೇ ನೀವು ಹೊರಗೋಗು ಅನ್ನೋದಂದ್ರೆ ತುಂಬಾ ನೋವು ನಮ್ಗೆ. ತುಂಬಾ ಯಾವ ಭಕ್ತರಿಗೂ ಈ ತರ ಆಗ್ಬೋದು. ಅಥವಾ ಅವರ ಮಠದ ಸಂಪ್ರದಾಯ ಇದ್ರೆ ಬ್ರಾಹ್ಮಣರೇತರು ಅಲ್ಲಿ ಊಟ ಕೂತ್ಕೊಳ್ಬಾರ್ದು ಅನ್ನೋದಿದ್ರೆ ಅವರು ನಮ್ಗೆ ಸೂಚನಾ ಫಲಕವನ್ನು ಹಾಕಿದ್ರೆ ನಮ್ಗೆ ಅರ್ಥ ಆಗತ್ತೆ, ನಾವು ಓದ್ತೀವಿ. ಭಾರತದಲ್ಲಿ 86% ವಿದ್ಯಾವಂತರಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ವಿದ್ಯಾವಂತರಿರುವ ಉಡುಪಿ ನಾಡಲ್ಲಿ ಅವರು ಫಲಕವನ್ನು ಹಾಕಿದ್ರೆ ನಾವು ಅದನ್ನು ಓದ್ತಿದ್ವಿ, ನಮ್ಗೆ ಅರ್ಥವೇ, ನಾವು ಖಂಡಿತ ಅಲ್ಲಿಗೆ ಹೋಗ್ತಿರ್ಲಿಲ್ಲ, ಅದಕ್ಕೆ ವಿರೋಧ ಹೋಗ್ತಿರ್ಲಿಲ್ಲ. ಆದ್ರೆ ಯಾವುದನ್ನೂ ಇಲ್ಲದೆ ನನ್ನೊಬ್ಬಳನ್ನು ಏಕಾಏಕಿಯಾಗಿ, ನಾನು ಮಠಕ್ಕೆ ಸಂಬಂಧಪಟ್ಟವಳಲ್ಲ, ನನ್ಗೆ ಯಾವ ಮಠವೂ ಇಲ್ಲ, ನಾನು ಉಡುಪಿಯವಳೆ, ನಾನು ಬಣ್ಸ್ ಜಾತಿಗೆ ಸೇರಿದ ಹೊರಗ ನಡಿ ಅಂತ ಹೇಳಿ ತುಂಬಾ ನೋವಾಗಿದೆ ನನಗೆ. ಇನ್ಯಾವ ಭಕ್ತರಿಗೂ ಈ ತರ ಆಗಬಾರ್ದು, ಈ ತರ ಪಂಕ್ತಿ ಭೇದ ಮಾಡ್ಬಾರ್ದು. ಪಂಕ್ತಿ ಭೇದ ಮಾಡ್ತಾರಂದ್ರೆ ಅವ್ರು ಫಲಕ, ಸೂಚನಾ ಫಲಕವನ್ನು ಹಾಕ್ಲಿ, ನಾನು ಒಪ್ಪಿಕೊಳ್ತೇನೆ, ಸೂಚನಾ ಫಲಕ ನಮ್ಗೆ ಓದ್ಬೋದು ಅಂತ. ಹೌದು, ಧನ್ಯವಾದ ವನಿತಾ.
ಎಸ್, ಇದು ವನಿತಾ ಶೆಟ್ಟಿ ಅವರ ಮಾತು. ಸುವರ್ಣ ನ್ಯೂಸ್ ಜೊತೆ ಅವರು ಎಲ್ಲಿ ಏನೇನು ಘಟನೆ ನಡೀತು ಅನ್ನೋದನ್ನು ವಿವರಣೆ ಕೊಟ್ಟರು. ಇನ್ನು ಸಮಾಜದಲ್ಲಿ ಸಮಾನತೆಯ ಸಂದೇಶವನ್ನು ಸಾರಬೇಕಾಗಿದ್ದಂಥ ಮಠಗಳು ಸಂಪ್ರದಾಯ ಹೆಸರಿನಲ್ಲಿ ಶೋಷಣೆ ಮಾಡ್ತಾ ಇದೆ ಅನ್ನೋದು ಕೂಡ ಇದರಿಂದ ಅರ್ಥ ಆಗುತ್ತೆ. ಸೊ ಇಂಥ ಅಂಧ ಆಚರಣೆಗಳ ಬಗ್ಗೆ ಹಲವು ಪ್ರಜ್ಞಾವಂತರು ಹಾಗೂ ಪ್ರಗತಿಪರ ಸಂಘಟನೆಗಳು ಕೂಡ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದು ನಮ್ಮ ಕಳಕಳಿ. ಇನ್ನೊಂದು ವಿಷಯವನ್ನು ನಾನು ಹೇಳಿದ್ರೆ ನಡೆಯೋದು ಇದು ಖಂಡಿತಕ್ಕೂ ಪ್ರಕರಣವನ್ನ ಇದರಲ್ಲಿ ನೊಂದಿರುವ ವನಿತಾ ಶೆಟ್ಟಿ ನಮ್ಮ ಸರ್ಕಾರ ಇನ್ನು ಮೇಲಾದರೂ ಪ್ರಭುತ್ವಕ್ಕೆ ನಮ್ಮ ಸರ್ಕಾರ ತಮ್ಮ ಸಹೋದ್ಯೋಗಿಗಳ ಜೊತೆ ಒಂದು ಪಂಕ್ತಿ, ಬ್ರಾಹ್ಮಣೇತರರು ಮತ್ತು ಬ್ರಾಹ್ಮಣರು ಎಲ್ಲರಿಗೂ ಸಾರ್ವಜನಿಕವಾದ ಒಂದು ಪಂಕ್ತಿ ಅಂತ ಎರಡು ರೀತಿಯ. ಎಸ್, ಇದು ಪ್ರಗತಿಪರರು ಪ್ರತಿಭಟನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಬಂಟ ಸಮುದಾಯದವರು ಕೂಡ ಇದರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಕಿಡಿಕಾರಿದ್ದಾರೆ ಬಂಟ ಸಮುದಾಯವರು ಕೂಡ ಈ ಒಂದು ರೀತಿಯ ಒಂದು ಘಟನೆ ನಡೆದಿರೋದಕ್ಕೆ. ಹಾಗೆಯೇ ಬಾರ್ಕೂರು ಸಂಸ್ಥಾನ ಮಠದ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ಇದನ್ನು ಬಂಟರು ಹೊತ್ತು ನಮ್ಮ ಮಠ ಅಂತ ಮಾಡ್ಕೊಂಡು ಬಂದಿದ್ದಾರೆ. ಇಲ್ಲಿವರೆಗೆ ಬಂಟರಿಗೆ ಗುರು ಪರಂಪರೆಯ ಮಠಗಳಿರಲಿಲ್ಲ, ಈಗ ಸ್ಥಾಪನೆ ಆಗಿರತಕ್ಕಂಥ ಮಠ ಇರುವಂಥದ್ದು. ಆದರೆ ಇಲ್ಲಿವರೆಗೆ ಅಷ್ಟಮಠವೇ ನಮ್ಮ ಮಠ ಅಂತ ಅಂದುಕೊಂಡು ಸೇವೆ ಮಾಡಿರ್ತಕ್ಕಂತಹ ಒಂದು ಸಮುದಾಯ. ಇಂತಹ ಒಂದು ಸಮುದಾಯದ ಒಂದು ಮಹಿಳೆ ಊಟಕ್ಕೆ ಕೂತ್ಕೊಂಡಾಗ ಅವಳು ಬಂಟ ಮಹಿಳೆ ಅನ್ನೋ ದೃಷ್ಟಿಯಲ್ಲಿ ಅವಳನ್ನು ಹೊರಗೆ ಹಾಕಿದ್ದಾರೆ ಅಂತ ಆದರೆ ಇದು ದೊಡ್ಡ ಒಂದು ಸಮುದಾಯಕ್ಕೆ ಮಾಡಿರ್ತಕ್ಕಂಥ ಒಂದು ಅವಮಾನ ಅಂತ ನಮ್ಮ ಭಾವನೆ ಆಗ್ತದೆ. ಎಸ್, ಇದು ಶ್ರೀಗಳ ಮಾತು. ಈಗ ನಮ್ಮ ಜೊತೆ ಅವರೇ ಸ್ಟುಡಿಯೋದಲ್ಲಿದ್ದಾರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಹಾಗೆಯೇ ಅವ್ರನ್ನ ಪರಿಚಯ ಮಾಡಿಕೊಡ್ತೀನಿ. ಇನ್ನೊಬ್ಬರು ಕೂಡ ಅತಿಥಿಗಳಿದ್ದಾರೆ. ಇನ್ನು ಡಾಕ್ಟರ್ ವಿಶ್ವ ಸಂತೋಷ ಭಾರತಿ ಶ್ರೀಪಾದಂಗಳವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಶ್ರೀಗಳು. ಹಾಗೆಯೇ ಡಾಕ್ಟರ್ ಹರಿದಾಸ ಭಟ್ ಅವರು ಪ್ರಾಚಾರ್ಯರು, ಪೂರ್ಣಪ್ರಜ್ಞ ವಿದ್ಯಾಪೀಠದವರು, ಅವರು ಕೂಡ ಕಾರ್ಯಕ್ರಮದಲ್ಲಿ ತಮಗೂ ಕೂಡ ಸ್ವಾಗತ. ಓಕೆ, ನಾನೀಗ ಸಂತೋಷ್ ಭಾರತಿ ಗುರುಗಳನ್ನ ಕೇಳ್ತೀನಿ. ಸೊ ಈ ಒಂದು ಏನು ಆಚರಣೆ ನಡೀತು, ಪಂಕ್ತಿ ಭೇದವನ್ನು ನಡೆದಿರುವಂಥದ್ದು, ಅಂದರೆ ಸಮಾಜಕ್ಕೆ ಒಂದು ಮಾಹಿತಿಯನ್ನು, ಸಮಾಜಕ್ಕೆ ಒಂದು ಒಳ್ಳೆಯ ಸದುದ್ದೇಶವನ್ನು ಕೊಡುವಂಥ ಮಠಗಳಲ್ಲಿ ಹೀಗಾದರೆ ಸೊ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವೇನು ಹೇಳ್ತೀರ? ಇದು ದೊಡ್ಡ ವಿಪರ್ಯಾಸದ ಸಂಗತಿ. ಅದರೊಳಗೂ ಸಹ ಪೇಜಾವರ ಶ್ರೀಗಳು ಎಲ್ಲ ಜನಾಂಗದ ಜೊತೆಯಲ್ಲಿ ವಿಶ್ವಾಸದಲ್ಲಿರಬೇಕು ಅಂತ ಹೇಳಿ ಒಂದು ಹಿಂದೂ ಸಂಪ್ರದಾಯವನ್ನು ಎತ್ತಿ ಹಿಡಿಬೇಕು ಅಂತ ಸನಾತನ ಧರ್ಮಕ್ಕೋಸ್ಕರವಾಗಿ ಹೋರಾಡ್ತಾ ಇರಬೇಕಾದ್ರೆ ಅಂತಹ ಒಂದು ಕ್ಷೇತ್ರದಲ್ಲಿ ಈ ಥರ ನಡೆದದ್ದು ದುರದೃಷ್ಟಕರ ಅಂತ ಅನಿಸ್ತದೆ. ಈಗ ಪ್ರತಿಯೊಂದು ಏನೇ ತೊಂದರೆ ಆದರೂ ಸ್ವಾಮಿಗಳನ್ನು, ಅದು ಗುರುಗಳನ್ನು ನಾವು ದೂಷಣೆ ಮಾಡೋದು ತಪ್ಪಾಗ್ತದೆ. ಆದರೆ ಅಲ್ಲಿ ನಡೆದ ಘಟನೆ ಇದೆಯಲ್ಲ, ಅದು ಪುನಃ ಮರುಕಳಿಸಬಾರ್ದು ಅನ್ನೋದೇ ನಮ್ಮ ಈಗಿನ ಉದ್ದೇಶ. ಯಾಕೆಂತಂದರೆ ಇದು 2014ನೇ ಇಸ್ವಿ, ಹಳೆ ಕಾಲಗಳು ಹೋಗಿದೆ ಈಗ. ಅದರೊಳಗೂ ಸಹ ಇವತ್ತು ಯಾರು ಅನ್ನಕ್ಕೆ ಕೊರತೆಯಾಗಿ ಊಟಕ್ಕೆ ಹೋಗುವಂಥ ಪರಿಸ್ಥಿತಿ ಯಾರಿಗೂ ಇಲ್ಲ. ಎಲ್ಲಿವರೆಗೆ ಬಂದಿದೆ ಅಂತಂದರೆ ಭಿಕ್ಷುಕರು ಸಮೇತ ಸರಿಯಾದ ಊಟ ಹಾಕದೇ ಇದ್ದರೆ ಅವರು ವಾಪಸ್ ಕೊಟ್ಟು ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಯಾರಿಗೂ ಅನ್ನ ಬೇಕು ಅಂತೇಳಿ ಹೋಗುವಂಥದ್ದಿಲ್ಲ. ಇವರು ಲೆಕ್ಚರರು ಅಂತೇಳಿ ನಮ್ಮ ಟಿ ವಿಯಲ್ಲಿ ನೋಡಿದ್ದೇವೆ ನಾವು. ಉಪನ್ಯಾಸಕಿ ಅನ್ನುವಂಥವ್ರು ಎಜುಕೇಟೆಡ್ ಆಗಿರ್ತಕ್ಕಂಥ ಒಬ್ಬಳು ವ್ಯಕ್ತಿ ಹೋಗಿ ಊಟಕ್ಕೆ ಕುಳಿತ ಮೇಲೆ ಎದ್ದು ಹೊರಗೆ ಹಾಕ್ತಾರೆ ಅಂತೇಳಿ ಆಗುವಾಗ ಇದೆಂಥ ಒಂದು ಅಮಾನವೀಯತೆ ಅಂತ ಅನ್ನಿಸ್ತದೆ. ಇದನ್ನು ಈ ಕೂಡಲೇ ಅಲ್ಲಿರ್ತಕ್ಕಂಥ ಪರ್ಯಾಯ ಶ್ರೀಗಳು ಏನು ಅನ್ನೋದನ್ನು ಪರಿಗಣಿಸಿ ಅದನ್ನು ನೋಡಬೇಕಾಗಿತ್ತು. ಅದರೊಳಗೂ ನಿನ್ನೆಯೂ ನಾವು ಹೇಳಿಕೆಯನ್ನು ಕೊಟ್ಟಿದ್ದೇವೆ. ಇಲ್ಲಿವರೆಗಾಗಲಿ ನಮ್ಮನ್ನಾಗಲಿ ಅಥವಾ ಯಾವುದೇ ಒಂದು ಬಂಟರ ಒಂದು ಮುಖಂಡರನ್ನಾಗಲಿ ಇವರು ಭೇಟಿಯಾಗಿದ್ದ ಅಥವಾ ಒಂದು ಫೋನಲ್ಲಾದರೂ ಕಮ್ಯುನಿಕೇಟ್ ಮಾಡಿದ್ದಾಗಲಿ ಏನಂತ ವಿಷಯವೇ ತಿಳಿಸದೇ ಇದ್ದದ್ದು ಇಡೀ ಒಂದು ಸಮುದಾಯವನ್ನು ತಾತ್ಸಾರ ಭಾವನೆಯಲ್ಲಿ ನೋಡ್ತಾ ಇದ್ದಾರಾ ಅನ್ನೋದು ದೊಡ್ಡ ಅನುಮಾನ ಆಗ್ತಾ ಇರುವಂಥದ್ದು ಈಗಿನ ಪರಿಸ್ಥಿತಿಯಲ್ಲಿ. ಅದು ಆಗಬಾರ್ದು. ಯಾಕೆಂತಂದರೆ ಇತಿಹಾಸಗಳಿಂದಲೂ ಸಹ ಉಡುಪಿ ಮಠ ಕೇವಲ ಬ್ರಾಹ್ಮಣ ಮಠ ಅಂಥೇಳಿ ಯಾರೂ ಅಲ್ಲಿ ಕರಾವಳಿಯವರು ಭಾವಿಸಲಿಲ್ಲ. ಕರಾವಳಿಯಲ್ಲಿ ಇದ್ದಂಥ ಬಂಟರಾಗಿರಲಿ, ಬಿಲ್ಲವರಾಗಿರಲಿ, ಮೊಗವೀರರಾಗಿರಲಿ, ಕಾರ್ವಿ ಆಗಿರಲಿ, ಗಾಣಿಗರಾಗಿರಲಿ ಉಡುಪಿಯಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಭಾಗವಹಿಸಿದ್ದಾರೆ. ಹೊರೆ ಕಾಣಿಕೆ ಆಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ ಸಹ ಸಮಾಜದ ಎಲ್ಲ ಸ್ತರದವರೆಗೂ ಸೇರಿದ್ದಾರೆ. ಅಂತಹ ಸಂದರ್ಭದಲ್ಲಿ ಅದರೊಳಗೂ ಸಹ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಮುದಾಯ ಕರಾವಳಿಯಲ್ಲಿ, ಇಡೀ ಕ್ಷತ್ರಿಯ ಸಮುದಾಯ ಅಂತ ಕರೆಸ್ಕೊಂಡಿರ್ತಕ್ಕಂಥ ಒಂದು ಸಮುದಾಯ, ಇಂಥ ಒಂದು ಸಮುದಾಯ ಈ ಉಡುಪಿ ಮಠಕ್ಕೂ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದೆ. ನೀವಲ್ಲಿ ನೋಡ್ಬೋದು, ಯಾವುದೇ ಮಠಗಳಾಗಿರಲಿ, ಇಂಥ ಮಠ ಅಂತ ಮಠ ಅಂತ 8 ಮಠಗಳಲ್ಲಿ ಭೇದ ಭಾವಗಳು ಇಲ್ಲದೆ ಆರ್ಥಿಕ ಸಹಾಯವನ್ನು ನೀಡಿದ್ದಾರೆ, ಸಾಮಾಜಿಕ ಸಹಾಯವನ್ನು ನೀಡಿದ್ದಾರೆ, ಭದ್ರತೆಯನ್ನು ನೀಡಿದ್ದಾರೆ. ಇಂತಹದನ್ನು ನೀಡುವಾಗ ಬಂಟರು ಇಲ್ಲಿ ಊಟ ಮಾಡಬಾರ್ದು ಅಂತ ಹೊರಗೆ ಹಾಕಿದಾಗ ಇಡೀ ಬಂಟ ಸಮುದಾಯ ಏನಾಗುತ್ತೆ?
ಹಾಗಿದ್ದ ಮೇಲೆ ಇವರಿಗೆ ಯಾವುದೂ ನಾವು ಬೇಕಾಗಿಲ್ಲ, ನಾವು ಯಾಕೆ ಅವರಿಗೆ ಬೇಕು ಅನ್ನೋದು ಭಾವನೆ ಬಂದ ಅರ್ಥದ ಇಲ್ಲ. ಇದು ಏನಾಗುತ್ತೆ, ಒಂದು ಕೆಟ್ಟ ಸಂದೇಶ ಸನಾತನ ಧರ್ಮಕ್ಕೆ ಬಂದುಬಿಡ್ತದೆ. ಹಾಗಾಗಿ ಇದನ್ನು ಆದಷ್ಟು ಬೇಗ ಲಘುವಾಗಿ ಪರಿಗಣಿಸಬಾರ್ದು ಇದನ್ನ. ಯಾಕೆಂತಂದ್ರೆ ಈಗ ಪೇಜಾವರ ಶ್ರೀಗಳನ್ನು ನೀವಲ್ಲಿ ತೋರಿಸ್ತಾ ಇದ್ದೀರಿ, ಆದರೆ ಪೇಜಾವರ ಶ್ರೀಗಳೇ ಇದಕ್ಕೆ ತಲೆ ಕೊಡಲಿಕ್ಕೆ ಆಗೋದಿಲ್ಲ. ಅವರು ಹಿರಿಯ ಯತಿಗಳು ಎಲ್ಲ ಕಡೆ ತಿರುಗಾಟದಲ್ಲಿ ಇದ್ದಂಥವ್ರು, ಇಲ್ಲಿ ಏನು ನಡೀತದೆ ಅಂತ ನೋಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಇರಬೇಕಾದಂಥವ್ರು ಈಗ ಕಾಣಿಯೂರು ಶ್ರೀಗಳು. ಕಾಣಿಯೂರು ಶ್ರೀಗಳಲ್ಲಿ ಏನು ನಡೆದಿದೆ ಅನ್ನೋದನ್ನು ಇಮ್ಮಿಡಿಯೇಟ್ ಆಗಿ ಅದನ್ನು ಸರಿಗಣಿಸಬೇಕಾಗಿತ್ತು. ಒಂದು ಸಮುದಾಯಕ್ಕೊಂದು ಸಾಂತ್ವನನಾದ್ರು ಹೇಳಬೇಕಾಗಿತ್ತು, ಅಥವಾ ಈ ಥರ ನಡೆದದ್ದು ನಮಗೆ ವಿಷಾದ ಆಗಿದೆ ಅಂತನಾದ್ರು ಹೇಳಬೇಕಾಗಿತ್ತು. ಇದು ಯಾವುದು ಮಾಡಲಿಲ್ಲ ಅಂತಂದ್ರೆ ಹಾಗಾದರೆ ಬಂಟರ ಸಮುದಾಯವೇ ಈ ಮಟ್ಟಕ್ಕೆ ಬೇಡವಾ ಏನು ಅನ್ನೋದು ಉತ್ತರ ನಮಗೆ ಬೇಕಾಗಿದೆ. ಇದು ಕೇವಲ ನಮಗಷ್ಟೇ ಅಲ್ಲ, ನಾಳೆ ಬಿಲ್ಲವರಿಗೂ ಅದೇ ಬರ್ತದೆ, ಗಾಣಿಗರಿಗೂ ಅದೇ ಬರ್ತದೆ. ಹಾಗಾದರೆ ಕೇವಲ ಬ್ರಾಹ್ಮಣರನ್ನು ಇಟ್ಕೊಂಡು ಯಾವುದೇ ಸಮುದಾಯ ಮಾಡಲಿಕ್ಕೆ ಅಥವಾ ಮಠ ನಡೆಸಲಿಕ್ಕಾಗಲ್ಲ. ಬಂಟರನ್ನೇ ಇಟ್ಕೊಂಡು ಯಾವುದೇ ಮಠ ನಡೆಸಲಿಕ್ಕಾಗಲ್ಲ. ಲಿಂಗಾಯತರನ್ನೇ ಇಟ್ಕೊಂಡು ಯಾವುದೇ ಮಠ ನಡೆಸ್ಕೊಳ್ಳಲಿಕ್ಕಾಗಲ್ಲ. ಸನಾತನ ಧರ್ಮ ಅಂದ ತಕ್ಷಣ ಎಲ್ಲರೂ ಬೇಕು. ಹಾಗಿರಬೇಕಾದ್ರೆ ಅದರೊಳಗೂ ಒಂದು ಮಾತು ನಾನು ಏನು ಹೇಳೋದು ಇವರಿಗೆ ಅಂತಂದರೆ, ಒಂದು ಸಾರ್ವಜನಿಕವಾಗಿ ಅನ್ನಪ್ರಸಾದವನ್ನು ಕೊಡ್ತಕ್ಕಂತಹ ಸ್ಥಳದಲ್ಲಿ ಜಾತಿಯ ಆಧಾರದ ಮೇಲೆ ಅನ್ನವನ್ನು ಎತ್ತಿ ಆ ಕಡೆ ಹಾಕಿ ಅಥವಾ ಇವ್ರನ್ನ ಹೊರಗೆ ಹಾಕೋದು ದೊಡ್ಡ ಅಪರಾಧ. ಅನ್ನಕ್ಕೆ ಜಾತಿಯೇ ಇಲ್ಲ, ಅನ್ನ ಪರಬ್ರಹ್ಮ ವಸ್ತು. ಹಾಗಿರಬೇಕಾದ್ರೆ ಅನ್ನವನ್ನು ನೀಡೋದಕ್ಕಿಂತ ಮುಂಚೆನೇ ಇವರು ಯಾವ ಜಾತಿ ಅಂತ ನೋಡ್ಕೊಳ್ಬೇಕಾಗಿತ್ತು. ಒಂದು ಇಲ್ಲ, ಆಕೆ ಹೇಳಿದ ಹಾಗೆ ಒಂದು ಬೋರ್ಡ್ ಹಾಕಿಬಿಟ್ರೆ ಇದು ಕೇವಲ ಪುರೋಹಿತರಿಗೆ ಮಾತ್ರ ಅಂತ ಹಾಕಿಬಿಟ್ರೆ ಯಾರು ಹೋಗೋದಿಲ್ಲ, ಕರ್ಕೊಂಡು ಹೋದರೂ ಹೋಗೋದಿಲ್ಲ. ಹಾಗಿರಬೇಕಾದ್ರೆ ಇವರು ಬೋರ್ಡ್ ಹಾಕದೇ ಇದ್ದದ್ದು ಒಂದು, ಕೂತ ಮೇಲೆ ಊಟ ಮುಗಿಸಿ ಬಿಡಬೇಕಿತ್ತು. ಊಟವನ್ನು ಸಹ ಮಾಡಲಿಕ್ಕೆ ಬಿಡದೆ ಹೊರಗೆ ಹಾಕಿರ್ತಕ್ಕಂಥದ್ದು ಭಾಳ ನೋವಾಗಿರ್ತಕ್ಕಂಥ ವಿಚಾರ. ಇದನ್ನು ಇನ್ನೂ ನೋವಾಗಿರ್ತಕ್ಕಂಥದ್ದು ಏನಂತಂದರೆ, ನೀವೆಲ್ಲ ಇಷ್ಟು ಅದನ್ನು ಸಮಾಜ ತಿದ್ದಲಿಕ್ಕೋಸ್ಕರ ಈ ರೀತಿ ಸುದ್ದಿ ಮಾಡಿದರೂ ಸಹ ಅದಕ್ಕೆ ಸ್ಪಂದಿಸದೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಜಾಣಕುರುಡ ಅಥವಾ ಗೊತ್ತಾಗದೇ ಇರತಕ್ಕಂಥದ್ದು ಅನ್ನೋದು ನಮಗೆ ದೊಡ್ಡ ಅನುಮಾನ. ಓಕೆ ಸ್ವಾಮೀಜಿ, ನಿಮ್ಮ ಹತ್ರ ಮತ್ತಷ್ಟು ಮಾತಾಡ್ತೀನಿ. ಹಾಗೆ ನಿಮಗೂ ಕೂಡ ಹರಿದಾಸ ಭಟ್ರು ತಮ್ಮ ಜೊತೆ ಕೂಡ ಮತ್ತಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಇದು ವಿಶ್ವ ಸಂತೋಷ ಭಾರತಿಯವರ ಮಾತುಗಳು. ಯಾಕೆಂತಂದರೆ ಅಲ್ಲಿ ಒಂದು ಧಾರ್ಮಿಕ ಕ್ಷೇತ್ರವಾಗಿರೋದ್ರಿಂದ ಭಕ್ತರು ಪ್ರಸಾದವನ್ನು ಸ್ವೀಕರಿಸೋದಕ್ಕೆ ಬಂದಿರ್ತಾರೆ. ಆದರೆ ಪ್ರಸಾದವನ್ನು ಸ್ವೀಕರಿಸುವಂಥದ್ರಲ್ಲಿ ಯಾವುದೇ ಭೇದ ಇರಬಾರ್ದು, ಜಾತಿ ಭೇದ ಇರಬಾರ್ದು ಅನ್ನೋದು. ಯಾಕೆಂದರೆ ಒಂದು ಧಾರ್ಮಿಕ ಕ್ಷೇತ್ರ ಎಲ್ಲರಿಗೂ ಸೇರಿರುವಂಥದ್ದು. ಅಲ್ಲಿ ಕೇವಲ ಭಕ್ತಿಗಾಗಿ ಹೋಗಿರ್ತಾರೆ, ಭಕ್ತಿಯ ಒಂದು ಉದ್ದೇಶದಿಂದ ಹೋಗಿರ್ತಾರೆ ಹೊರತು ಬೇರೆ ಗುರುಗಳು ಹೇಳಿದಾಗೆ ಯಾವುದೇ ಒಂದು ಮನೆಯಲ್ಲಿ ಅನ್ನ ಇಲ್ಲವೋ ಅಥವಾ ಬೇರೆ ಇನ್ಯಾವುದೋ ಕಾರಣಕ್ಕೆ ಹೋಗಿರಲ್ಲ ಅನ್ನೋ ಒಂದು ಮಾತು. ಅವ್ರ ಜೊತೆ ಮತ್ತಷ್ಟು ಮಾತುಗಳನ್ನು ಮುಂದುವರಿಸ್ತೀನಿ ಬ್ರೇಕ್ನ ನಂತರ.